ಹಲೋ ಸರ್, ಒಂದು ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಸಿಗುತ್ತಾ? ಬೆಳ್ಳುಳ್ಳಿ ರೇಟೆಲ್ಲ ಜಾಸ್ತಿ ಆಗಿದೆ. ಸೊ ಅದರಿಂದ ಚಿಕನ್ ಸಾಂಬಾರು ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಸರ್, ಮಾಡಿ. ಹೇಳಿ ಸರ್, ಏನೇನು ಹಾಕ್ತಾಯಿದ್ದೀರಾ? ಇವಾಗ ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಓಕೆ. ಒಂದು 6 ಟೊಮೊಟೊ. ಓಕೆ. ಆಮೇಲೆ ಒಂದು ಅರ್ಧ ತೆಂಗಿನಕಾಯಿ. ಓಕೆ. ಇದೊಂದು ಅರ್ಧ kg ಚಿಕನ್ನು. ಓಕೆ ಸ್ವಲ್ಪ ಸರ್, ಇವಾಗ ಏನು ಮಾಡ್ತಾಯಿದ್ದೀರಾ? ಇವಾಗ ಒಂದು ಅರ್ಧ kg ಚಿಕನ್ಗೆ ಓಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಂ, ಒಂದು 1/4 ಸ್ಪೂನು. ಓಕೆ. ವೀಕ್ಷಕರೇ, ಇದು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಸಿಂಪಲ್ ಚಿಕನ್ ಮಾಡೋದು ಇವರು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಉಪ್ಪು ಎಷ್ಟು ಹಾಕ್ತಾಯಿದ್ದೀರಾ ಸರ್? ಒಂದು ಅರ್ಧ ಸ್ಪೂನ್ ಉಪ್ಪು. ಓಕೆ. ಇದಕ್ಕೆ ಮೊಸರು ಮೊಟ್ಟೆ ಏನೂ ಹಾಕೋದಿಲ್ವಾ? ಇಲ್ಲ, ಏನು ಮೊಟ್ಟೆ ಏನೇ ಹಾಕೋದಿಲ್ಲ, ಸಿಂಪಲಾಗಿ ಮಾಡೋದು ಅಷ್ಟೇ. ಸೊ ಅದರಿಂದ ಸ್ಮೆಲ್ ಬರೋದು ಕಮ್ಮಿ ಆಗುತ್ತೆ. ಓಕೆ. ಕಲಿಸ್ಬಿಟ್ಟು ಇಡಬೇಕಾ ಸ್ವಲ್ಪ ಹೊತ್ತು? ಹಾಂ, ಒಂದು 20 ನಿಮಿಷ ಇಟ್ಟರೆ ಸಾಕು. ಹಾಫ್ ಆನ್ ಅವರ್, 20 ನಿಮಿಷ. ಓಕೆ. ನೋಡಿ, ಅರ್ಧ kg ಚಿಕನ್ಗೆ ಜಸ್ಟ್ ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಟಿದ್ದಾರೆ ನಮ್ಮ ಗಣೇಶ್ ಅವರು. ಇದನ್ನು ಸುಮಾರು ಒಂದು 5ರಿಂದ 10 ನಿಮಿಷ ಅಷ್ಟೇ ಇಡ್ತಾರೆ. ಸರ್, ಇದರಲ್ಲಿ ಎಷ್ಟು ಟೊಮೊಟೊ ಇದೆ? ಇವಾಗ 6 ಟೊಮೊಟೊ ಇದೆ. ಓಕೆ. ಇದನ್ನು ಮಿಕ್ಸಿಗೆ ಹಾಕೋಣ ಇವಾಗ. ಓಕೆ. ಫಸ್ಟ್ ಇವಾಗ ಹೇಳಿ, ಏನು ಹಾಕೊಳ್ತಿದ್ದೀರಾ? ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಇದ್ರೆ ಸಾಕು. ಓಕೆ. ಏನು ಹಾಕ್ತಿದ್ದೀರಾ? ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಓಕೆ. ಸ್ವಲ್ಪ ಈರುಳ್ಳಿ ಆಗಲೇ ಅಷ್ಟು. ಏನು ಹಾಕೊಳ್ತಾ ಇದ್ದೀರಾ? ಈಗ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗಿದೆ. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ಗೋಲ್ಡನ್ ಕಲರ್ ಆನಿಯನ್ ಹಾಕಬೇಕು. ಆನಂತರ ಇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಗಣೇಶ್ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಓದಿದ ಆಶ್ರಮ. ಈಗ ಹಾಸ್ಟೆಲಲ್ಲಿ ಹುಡುಗರೆಲ್ಲ ರಜಕ್ಕೆ ಊರಿಗೆ ಹೋಗಿದ್ದಾರೆ. ಉಳ್ಕೊಂಡಿರೋರು ಕೇವಲ 3ರಿಂದ 4 ಜನ. ಹಾಗಾಗಿ ಇವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಸ್ವಲ್ಪ ರುಬ್ಕೊಂಡಿರೋ ಟೊಮೊಟೊ ಪೇಸ್ಟ್ ಹಾಕೊಳ್ಳೋಣ. ಓಕೆ. ವೀಕ್ಷಕರೇ, ನಮ್ಮ ಆಶ್ರಮ ಇರೋದು ಬಂದು ಎಲೆಕ್ಟ್ರಾನಿಕ್ ಸಿಟಿ 2nd ಫೇಸಲ್ಲಿ ಸದಾಶಿವ ಚಾರಿಟೇಬಲ್ ಟ್ರಸ್ಟ್ ಅಂತ. ನಿಮಗೊಂದು ವಿಷಯ ಏನು ಹೇಳ್ತೀನಂದರೆ, ನೀವು ಬರ್ತ್ಡೇ ಮಾಡುವಾಗ ಅಥವಾ ಏನಾದರೂ ಒಳ್ಳೆಯ ಕಾರ್ಯಕ್ರಮಗಳಿಗೆ ಯಾರಿಗಾದ್ರೂ ಏನಾದರೂ ಮಾಡಬೇಕನ್ಸಿದ್ರೆ ಈ ಆಶ್ರಮಕ್ಕೆ ಬಂದು ಮಾಡಿ. ಯಾಕಂದರೆ ಇಲ್ಲಿರುವಂತಹ ತುಂಬ ಜನ ಮಕ್ಕಳಿಗೆ ತಂದೆ ತಾಯಿನೇ ಇರೋದಿಲ್ಲ. ಸೊ ಅಲ್ಲಿ ಪಬ್ಬು ಬಾರ್ನಲ್ಲಿ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಇವರಿಗೆ ಪುಸ್ತಕ ಕೊಡೋದಾಗಲಿ ಅಥವಾ ಒಂದು ಊಟ ಕೊಡೋದಾಗಲಿ ಅಥವಾ ರೇಷನ್ ಕೊಟ್ಟರೆ ತುಂಬ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಮತ್ತೆ ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ. ಇದು ಆವಾಗಲೇ ಅರ್ಧ kg ಅರಿಶಿನ ಉಪ್ಪು ಕಲಸಿಟ್ಟಿರುವಂತಹ ಅರ್ಧ kg ಚಿಕನ್ನು. ಈಗ ಚಿಕನ್ ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಧನಿಯಾ ಪೌಡರ್, ಗರಂ ಮಸಾಲ, ಇನ್ನೊಂದು ಸ್ವಲ್ಪ ಹೀಟ್ ಆದಾಗ ಓಕೆ, ಧನಿಯಾ ಪುಡಿ, ಉಪ್ಪು, ಖಾರ, ಧನಿಯಾ ಎಲ್ಲ ಹಾಕಬೇಕು. ಇದಕ್ಕೊಂದು ಗ್ಲಾಸ್ ನೀರು ಹಾಕೊಳ್ಳೋಣ. ಓಕೆ. ಏನು ತಳ ಹಿಡಿಬಾರ್ದು ಅಂತನಾ? ಯಾಕೆ? ಹೌದು, ಸೀದೋಗ್ಬಾರ್ದು ಅಂದ್ಬಿಟ್ಟು. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತೀರಾ?
ನೋಡಿ ಕುದಿ ಬರ್ತಾ ಇದೆ. ಈಗ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ ನಮ್ಮ ಗಣೇಶ್ ಅವರು. ಏನೇನು ಆಗ್ತಾ ಇದೆಯಾ ಗಣೇಶ್? ಇವಾಗ 1 ಸ್ಪೂನು ಖಾರ ಪುಡಿ ಹಾಕೋಣ. ಓಕೆ. 1 ಸ್ಪೂನು ಧನಿಯಾ ಪುಡಿ. ಓಕೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಆವಾಗಲೇ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಓಕೆ. ಒಂದು ಸ್ವಲ್ಪ ಚಿಕನ್ ಮಸಾಲ. ಓಕೆ. ಇವಾಗ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಇದನ್ನು ಎಷ್ಟು ತನಕ ಬಿಡಬೇಕು? ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕಾ? ಹಾಂ. ಸ್ವಲ್ಪ ಗಟ್ಟಿಯಾಗಿ ಕರಿ ಥರ ಬಂದಾಗ ಇದು ಬಿಸಿ ಅನ್ನ ಕೂಡ ಕಲ್ಸ್ಕೊಂಡು ತಿನ್ಬೋದು. ಹಾಂ ಹೌದು. ಬಿಸಿ ಅನ್ನ, ಮುದ್ದೆ. ಹಾಂ. ವೀಕ್ಷಕರು ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದಾರೆ. ಈಗ ತೆಂಗಿನಕಾಯಿ ಹಾಕ್ಕೊಂಡಿರೋದನ್ನ ಕಲಿಸ್ಕೊಳ್ತಾ ಇದ್ದೀನಿ. ಓಕೆ. ಇವಾಗ ಮತ್ತೆ ನೀರೇನಾದರೂ ಹಾಕೋಬೇಕಾ? ಇಲ್ಲ, ನೋಡಬೇಕು. ಸ್ವಲ್ಪ ಗಟ್ಟಿಯಾದರೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಓಕೆ. ಒಂದು ಸ್ವಲ್ಪ ನೀರು ತಳ ಹಿಡಿತಾ ಇದೆ, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಇದಕ್ಕೆ ಹೆಚ್ಚಾಗಿ ಏನು ಐಟಮ್ಸ್ ಬೇಡ. ಇರೋ ಐಟಮ್ಸಲ್ಲಿ ನೋಡಿ, ಅರ್ಧ ಕೆ ಜಿ ಚಿಕನ್ ಹಾಕಿದ್ದಾರೆ, ಒಂದು 6 ಟೊಮೊಟೊ, 3 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ನಂತರ ಧನಿಯಾ ಪೌಡರು, ಖಾರದ ಪುಡಿ, ಅರಿಶಿನ ಪೌಡರು, ಉಪ್ಪು, ಆಮೇಲೆ ತೆಂಗಿನಕಾಯಿ. ಇಷ್ಟೇ. ತೆಂಗಿನಕಾಯಿ ಹಾಕೋಬೋದು, ಇಲ್ಲಾಂದ್ರೂ ನಡೆಯುತ್ತಲ್ಲ. ಓಕೆ, ಇಷ್ಟೇ. ಇದು ಎಸ್ಪೆಷಲಿ ಬ್ಯಾಚುಲರ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು, ಕಡಿಮೆ ಅವಧಿಯಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಬೋದು. ಇದನ್ನು ಬಿಸಿ ಅನ್ನಕ್ಕೆ, ನಂತರ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೋಗಿ ಒಂದು ಪ್ಲೇಟ್ ತೊಗೊಂಡ್ರೆ ಜಸ್ಟ್ 5 ಪೀಸ್ ಕೊಡ್ತಾನೆ. ಎಷ್ಟು ಪೀಸ್ ಹಾಕ್ಬೋದು? 5 ಪೀಸ್ ಹಾಕ್ಬಿಟ್ಟು 150 ರೂಪಾಯಿ ಬಿಲ್ಲು ಟೇಬಲ್ ಮೇಲೆ ಇಡ್ತಾನೆ. ಅದ್ರ ಬದಲು ಅರ್ಧ ಕೆ ಜಿ ಎಷ್ಟು 130 ರೂಪಾಯಿ. ಇನ್ನು ಐಟಮ್ಸು 10 ರೂಪಾಯಿ ಅಂದರೂ 180 ರೂಪಾಯಿ ಅಂದ್ಕೊಳ್ಳಿ. 200 ರೂಪಾಯಿ ನೋಡಿ ಎಷ್ಟು ಪೀಸ್ ಇದೆ. 15ರಿಂದ 20 ಪೀಸ್ ಇದೆ. 4 ಜನ ತಿನ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಿಕನ್, ಸಿಂಪಲ್ ಚಿಕನ್ ಗ್ರೇವಿ ರೆಡಿ ಇದೆ. ಬಿಸಿಯನ್ನು ಹಾಕ್ಕೊಳ್ಳೋದು, ಊಟ ಮಾಡೋದು. ಥ್ಯಾಂಕ್ ಯು ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆ ವಿಷಯಗಳಿಂದ ನಾವು ವೀಡಿಯೋಸ್ ಲಾಂಚ್ ಮಾಡ್ತೀವಿ. ಥ್ಯಾಂಕ್ ಯು.